ಆತ್ಮೀಯ ಸಹೋದರರೇ, ಇದು ನಮ್ಮದು ಚಾನೆಲ್. ಇದಕ್ಕೆ ತಾವೆಲ್ಲರೂ ಸದಸ್ಯರಾಗಿ ಸೇರಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ವೀಕ್ಷಕರೇ, ನಮ್ಮ ಚಾನೆಲ್ನ ನಿರ್ದೇಶಕರಾದ ಸಾಯಿ ಸಾಹೇಬರು ಇದ್ದಾರೆ. ಇರಾನ್ ಮತ್ತು ಅಮೆರಿಕದ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ಜನರು ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿರುವುದು ನೀವು ಕೂಡ ನೋಡಿರ್ಬೋದು. ಜನರಾಡುವ ಮಾತುಗಳ ಬಗ್ಗೆ ಸಾಯಿ ಸಾಹೇಬ್ರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಮುಸ್ಲಿಮರಲ್ಲೇ ಎರಡು ವಿಭಾಗಗಳಾಗಿ ಈಗ ವಿಂಗಡಣೆ ಆಗಿದ್ದಾರೆ. ಕೆಲವರು ಇರಾನ್ ಅನ್ನು ಸಮರ್ಥಿಸ್ತಾರೆ, ದೇಶದ ರಾಜರುಗಳನ್ನು ಕೆಲವರು ಸಮರ್ಥಿಸ್ತಾ ಇದ್ದಾರೆ. ಕೆಲವು ಇರಾನ್ಯ ಪರವಾಗಿದ್ದರೆ ಕೆಲವರು ಇಸ್ರಾಯೇಲ್ನ ಪರ ಅಥವಾ ಅಮೆರಿಕ ಪರವಾಗಿದ್ದಾರೆ. ಇಲ್ಲಿ ನ್ಯಾಯ ಎಲ್ಲಿದೆ ಇಟ್ಕೊಂಡು ನೋಡ್ಬೇಕಾಗಿದೆ. ನಮ್ಗೆ ಕುರಾನ್ ಮಾರ್ಗದರ್ಶನ ಇರ್ತದೆ, ನಮ್ಗೆ ಪುಸ್ತಕ ಕುರಾನ್ ಮಾರ್ಗದರ್ಶನ ಕೊಡುವಂಥದ್ದು. ಕುರಾನ್ ಹೇಳ್ತದೆ, ನೀವು ಎಲ್ಲಿ ನ್ಯಾಯವಾಗಿದೆಯಾ ಅದನ್ನು ನೀವು ಬೆಂಬಲಿಸಿ, ಎಲ್ಲಿ ಅನ್ಯಾಯವಾಗಿದೆ ನಾವು ಅದನ್ನು ನಿಲ್ಲಿಸಿ ಹೇಳಿ. ಕುರಾನ್ ಸೂಕ್ತ ನಂಬರ್ ಅನ್-ನಿಸಾದಲ್ಲಿ 135ರಲ್ಲಿ ಹೇಳ್ತದೆ, ನೀವು ನ್ಯಾಯದ ಪರವಾಗಿ ನಿಲ್ಲಬೇಕು ಹೇಳಿ. ಕುರಾನಿನ ಸೂಕ್ತದ ಪ್ರಕಾರ ತೀರ್ಮಾನ ಇಟ್ಟುಕೊಂಡರೆ ಯಾರು ಸರಿ ಯಾರು ತಪ್ಪು ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕಡೆ ಒಪ್ಪಂದದ ಮಾತು ನಡೀತಾ ಇರುವಾಗ, ಅನೇಕ ಒಪ್ಪಂದಕ್ಕೆ ಒಪ್ಪಿ ಇರಾನ್ ಇರುವಾಗ ಹೇಳದೆ, ಘೋಷಣೆ ಮಾಡದೆ ಕಳ್ಳರ ಹಾಗೆ ಇರಾನ್ ಮೇಲೆ ದಬ್ಬಾಳಿಕೆ ಅಥವಾ ಅಲ್ಲಿಯ ಆಯತುಲ್ಲಾ ಖಾಮೇನಿಯರನ್ನ ಹತ್ಯೆ ಮಾಡಿದ್ದು ಅದು ಘೋರ ತಪ್ಪು, ಅದು ಖಂಡನೀಯ. ಇದನ್ನು ಎಷ್ಟು ಖಂಡಿಸಬೇಕು, ನಾವು ಖಂಡಿಸಲೇಬೇಕು. ಇರಾನ್ ಯಾರ ಮೇಲೆಯೂ ಅನ್ಯಾಯ ಮಾಡಲಿಲ್ಲ, ಅದು ಯುದ್ಧ ಕೂಡ ಘೋಷಣೆ ಮಾಡಲಿಲ್ಲ. ಇದಕ್ಕೆಲ್ಲ ಹೊಣೆ ಅಮೆರಿಕ ಮತ್ತು ಇಸ್ರಾಯೇಲ್ ಆಗಿದೆ. ಈಗ ಜಾಯ್ ಸಾಹೇಬ್ರೆ, ನ್ಯಾಯದ ವಿಚಾರ ಮಾತಾಡಿ. ನ್ಯಾಯ ಎಲ್ಲಿದೆಯೋ ಅದನ್ನು ಸಮರ್ಥಿಸಬೇಕು, ಅದನ್ನು ಬೆಂಬಲಿಸಬೇಕು ಅಂತ ಪವಿತ್ರ ಕುರಾನ್ನ ಆದೇಶ ಇದೆ ಅಂತ. ಸರಿ, ನ್ಯಾಯ ಅಮೆರಿಕ ಬಂದು ಹೊಡೆದದ್ದು ಇರಾನಿಗೆ ಅಥವಾ ಇಸ್ರೇಲ್ ಬಂದು ದಾಳಿ ಮಾಡಿದ್ದು ಇರಾನಿಗೆ, ಇದು ನ್ಯಾಯವಾಗಿ ಹೊರಗ್ ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು. ಇದರಲ್ಲಿ ಸಂದೇಹ ಇಲ್ಲ. ಆದರೆ ಒಂದು ವಿವಾದ ಬಹಳ ಸ್ಪಷ್ಟವಾಗಿ ಇರಾನ್ ಅನ್ನು ವಿರೋಧಿಸ್ತಾ ಇದೆ ಅಲ್ಲ, ಅವರಿಗೆ ಈ ನ್ಯಾಯ ಅನ್ಯಾಯ ಅದೇನು ಗೊತ್ತಿಲ್ವಾ? ನೋಡಿ, ಯಾರು ಸಮರ್ಥಿಸಿದ್ರು ಕೂಡ ಇವತ್ತು ಜನರು ಬುದ್ಧಿವಂತರು, ವಿಷಯ ತಿಳ್ಕೊಳ್ಳಿಕ್ಕೆ 1-2 ನಿಮಿಷದಲ್ಲಿ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಮತ್ತವರು ತನ್ನ ಪರವಾದ ಜನರಿಗೆ ಸಹಕಾರ ಕೊಡಬೇಕು ಅಥವಾ ಎರವರ ಲಾಭ ಇದ್ರೆ ಅವರಿಗೆ ಏನಾದ್ರು ಮಾಡಿದರೆ ನಾವು ಹೊಣೆ ಅಲ್ಲ. ಹಾಗಾದ್ರೆ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಮುಸ್ಲಿಮರು ಅಂತ ಹೇಳುವವರು ನ್ಯಾಯವನ್ನು ಪಾಲಿಸಬೇಕು ಅಂತ ನೀವೇ ಹೇಳುವಂತದ್ದು. ಅವರ ಹಿತಕ್ಕೆ ಸ್ವಲ್ಪ ಸ್ವಾರ್ಥಕ್ಕಾಗಿ ಕೆಲವು ಹೇಳ್ತಾ ಇರಬಹುದು, ಅದು ಬೇರೆ ವಿಷಯ. ಆದ್ರೆ ಇವತ್ತು ಯುವಕರು ವಿದ್ಯಾವಂತರು, ಬುದ್ಧಿವಂತರು, ಕುರಾನ್ ಕೂಡ ಹೇಳ್ತದೆ ನಿಮ್ಗೆ ವಿದ್ಯೆ ಉಂಟು, ಬುದ್ಧಿ ಉಂಟು, ನೀವು ಅದನ್ನು ಯಾರು ಒಬ್ಬ ಹೇಳಿದಕ್ಕೆ ಅನುಸರಿಸಬೇಕೆಂದಿಲ್ಲ, ನಿಮ್ಮ ಬುದ್ಧಿಯಿಂದ ತೀರ್ಮಾನ ಮಾಡಿ ಹೇಳಿ ಉಂಟು. ಎಲ್ಲರೂ ಬುದ್ಧಿಯಿಂದ ತೀರ್ಮಾನ ಮಾಡಬಹುದು. ಈಗ ಅಮೆರಿಕ ಇರಾನ್ನ ಹೆಣ್ಮಕ್ಕಳ ಶಾಲೆಗೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಹೆಣ್ಮಕ್ಕಳನ್ನ ಸುಟ್ಟು ಹಾಕಿದೆ, ಕೊಂದು ಹಾಕಿತ್ತು. ಇದು ಕೂಡ ಗೊತ್ತಿದ್ದು ಕೂಡ ಕೆಲವರಲ್ಲಿ ಇರಾನ್ನ ಬಗ್ಗೆ ಯಾಕೋ ತಳಮಳ, ಅಲ್ಲಿ ಶಿಯಾಗಳು ಜಾಸ್ತಿ ಇದ್ದಾರಂತಲ್ಲ. ನನ್ನ ಅಭಿಪ್ರಾಯಕ್ಕೆ ಅವರು ಸರಿ ಇಲ್ಲ ಇರಾನ್ನವರು, ಅಥವಾ ನನ್ನ ಅಕೀದಕ್ಕೆ ಸರಿ ಇಲ್ಲ ಹೇಳಿ ಅವರ ಮೇಲೆ ಅನ್ಯಾಯ ಮಾಡಬಾರದು. ನ್ಯಾಯ ಎಲ್ಲಿ ಉಂಟು ಅಲ್ಲಿ ನ್ಯಾಯ ಹೇಳಲೇಬೇಕು. ಕುರಾನ್ ಇದ್ದೇ ಸೂಕ್ತ ಹೇಳುದು, ನೀವು ನ್ಯಾಯದ ಪರವಾಗಿರ್ಬೇಕು. ನ್ಯಾಯ ನಿಮ್ಮ ವಿರೋಧ ಇದ್ರೂ ಕೂಡ ನೀವು ಅದು ಹೇಳ್ಬೇಕು. ನನ್ನ ವಿರೋಧ ಇದ್ದರೆ ನಾನು ಹೇಳ್ಬೇಕು. ಇದು ಮುಸ್ಲಿಂ ಇಲ್ಲದವನು ಹೇಳ್ಬೋದು, ಮುಸ್ಲಿಂ ಆದವನು ಹೇಳ್ಬೋದು, ನ್ಯಾಯ ಎಲ್ಲಿ ಉಂಟು ನ್ಯಾಯ ಹೇಳ್ಬೋದು. ಇಬ್ಬರು ಕೂಡ ನಮ್ಗೆ ಇಷ್ಟ ಇಲ್ಲದ ಜನ ಇದ್ರು ಕೂಡ ಇಬ್ಬರಿಗೆ ಜಗಳ ಆದಾಗ ವೈರ ನಮ್ಮ ಆದ ಕೂಡ ನ್ಯಾಯ ಇದ್ದರಲ್ಲಿ ಅವ್ರು ನ್ಯಾಯಕ್ಕೆ ಸಪೋರ್ಟ್ ಮಾಡ್ಲೇಬೇಕು. ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಮಾಡಿದಿರೋದು ಅವರ ಕಮ್ಮಿ ಬುದ್ಧಿಯಲ್ಲಿ ತಿಳುವಳಿಕೆ ಇಲ್ಲದೆ ಹಾಗೆ ಮಾಡಿರಬಹುದು. ಕುರಾನ್ ಇದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಇವತ್ತು ಬೆಲೆ ಏರಿಕೆ ಅಂತ ಸಮಸ್ಯೆ ಆಗಿದೆ. ಯುದ್ಧದ ಕಾರಣದಿಂದ ತೈಲ ಬಟವಾಡೆ ಆಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ಗಳ ಭಾರ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಮುಚ್ತಾ ಇವೆ. ಇಂತಹ ದುರಂತಗಳು ನಡೆಯುವಾಗ ಈ ದುರಂತಗಳನ್ನ
ಒಬ್ಬ ಭಾರತೀಯ ಪ್ರಜೆಯಾಗಿ ಎದುರಿಸುವುದು ಹೇಗೆ ಹೇಗೆ ಹೇಳ್ಬೋದು, ಹೇಗೆ ಎದುರಿಸಬಹುದು, ಹೇಗೆ ಇದನ್ನು ನಿಭಾಯಿಸಬಹುದು? ಇದು ಭಾರತ ತಂದ ಸಮಸ್ಯೆ ಅಲ್ಲ, ಇದು ಎಲ್ಲ ಇದಕ್ಕೆ ಹೊಣೆ ಅಮೆರಿಕ ಮತ್ತು ಇಸ್ರಾಯಲ್ ಆಗಿದೆ. ಇದಕ್ಕೆ ಖಂಡಿಸಬೇಕು, ಅದಕ್ಕೆ ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಅಲ್ಲಿ ಸರಿ ಆಗ್ತದೆ, ಶಾಂತಿ ನೆಲೆಸಬೇಕು.